ವರ್ಷಾನ್ಗಟ್ಲೆ EMI ಕಟ್ತಾರೆ ಹುಡುಗರುಗಳು ಬೈಕ್ಗೋಸ್ಕರ. ಅದೇ ಬೈಕ್ಗಳನ್ನ ಕದಿಬೇಕು ಅನ್ನೋ ಕ್ರೇಜು. ಬೈಕ್ನ ಹೇಗ್ ಕದಿತೀವಿ ಅಂತ ಆ ಕಳ್ಳ ತೋರಿಸ್ಕೊಟ್ಟ ಪೊಲೀಸ್ ಅವ್ರಿಗೆ. ಅಷ್ಟು ನೀಟಾಗಿ ಈ ಕಳ್ಳ ಕದ್ದಿರೋಂಥ ಅಷ್ಟು ವೆಹಿಕಲ್ಸ್ಗಳನ್ನ ಎತ್ತಾಕೊಂಡ್ ಬಂದು ವಿವಿಧ ಠಾಣೆಗಳು 48 ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು. ಹೆಗಾರು ಮಾಡಿ ಹಿಡಿಲೇಬೇಕು ಅಂತೇಳಿ ಹರಸಾಹಸ ಪಟ್ಟು ಈ ಡಿ ಪ್ರಸಾದ್ ಬಾಬುರನ್ನ ಹಿಡಿದಾಕಿದ್ದಾರೆ. ಇದರಲ್ಲಿ ಕಂಪ್ನಿಯವರು ಒಂದಷ್ಟು ಎಚ್ಚೆತ್ಕೊಳ್ಬೇಕು. KR ಪುರಂ ಠಾಣೆಯ ಪೊಲೀಸರ ಒಂದು ಕೆಲಸಕ್ಕೆ ನಾವು ಕೂಡ ಒಂದು ಅಭಿನಂದನೆ ಹೇಳ್ತಾ, ನೋಡಿ, ಒಂದು ಬೈಕ್ ತಗೊಬೇಕು ಅಂತಂದ್ರೆ ಇವಾಗ ಒಂದು ಮಿನಿಮಮ್ 1.5 ಇಂದ 2 ಲಕ್ಷ ರೂಪಾಯಿ ಬೇಕು. ಅದರಲ್ಲೂ ರಾಯಲ್ ಎನ್ಫೀಲ್ಡು ಪಲ್ಸರ್ ಬೈಕ್ಗಳು ತೆಗೆದುಕೊಳ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 2 ಲಕ್ಷ ಬೇಕು. ಯಾಕಂದ್ರೆ ಹುಡುಗರಿಗೆ ಆ ಬೈಕ್ಗಳ ಮೇಲೆ ಕ್ರೇಜ್ ಕೂಡ ಜಾಸ್ತಿ. ಅದಕ್ಕೆ ಆ ವೆಹಿಕಲ್ಗಳ ಬೆಲೆ ಕೂಡ ಹಾಗೆ ದುಬಾರಿ ಆಗ್ತಾ ಇದೆ. ಹೀಗೆ ಕಷ್ಟಪಟ್ಟು ತೆಗೆದುಕೊಂಡು EMI ಡೌನ್ ಪೇಮೆಂಟ್ ಅಂತ ಕಟ್ಕೊಂಡು ವರ್ಷಾನ್ಗಟ್ಲೆ EMI ಕಟ್ತಾರೆ ಹುಡುಗರುಗಳು ಬೈಕ್ಗೋಸ್ಕರ. ಆದ್ರೆ ಈ ಬೈಕ್ಗಳು ತೆಗೆದುಕೊಳ್ಬೇಕು ಅಂತ ಕ್ರೇಜ್ ಹುಡುಗರಿಗೆ ಎಷ್ಟಿರುತ್ತಲ್ಲ, ಈ ಬೈಕ್ ಕದ್ಯ ಅಂತ ಕಳ್ಳರಿಗೂ ಕೂಡ ಅದೇ ಬೈಕ್ಗಳನ್ನ ಕದಿಬೇಕು ಅನ್ನೋ ಕ್ರೇಜು. ಅದು ಜಸ್ಟ್ 1 ನಿಮಿಷದೊಳಗಡೆ ಒಂದೇ ಒಂದು ಸ್ಕೂಲ್ ಡ್ರೈವರು, ಒಂದೇ ಒಂದು ಸಣ್ಣ ಕಲ್ಲು, ಒಂದೇ ಒಂದು ಚಿಕ್ಕ ಚಾಕು, 1 ನಿಮಿಷದಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ನ ಹೆಂಗ್ ಕದಿಯೋದು ಅಂತೇಳಿ ಕಳ್ಳ ಪೊಲೀಸವ್ರಿಗೆ ತೋರಿಸ್ಕೊಟ್ಟಿದ್ದಾನೆ. ಪೊಲೀಸವ್ರ ಮುಂದೆನೆ. ಫಸ್ಟ್ ಆ ವಿಡಿಯೋ ಇದೆ, ನೋಡ್ಕೊಂಬನ್ನಿ, ಆಮೇಲೆ ಡೀಟೇಲ್ಸ್ ನಾನು ಹೇಳ್ತೀನಿ. ಬಂದೇ ಬಿಡುತ್ತೋ ಅಲ್ಲ, ಡೈರೆಕ್ಟ್ ಆಯ್ತು, ಡೈರೆಕ್ಟ್ ಮಾಡ. ಅದು ವಿಡಿಯೋ ಕಂಟಿನ್ಯೂ ಇರಬೇಕಪ್ಪ ವಿಡಿಯೋ. ನೋಡಿದ್ರಲ್ಲ, ಬೈಕ್ನ ಹೇಗ್ ಕದಿತೀವಿ ಅಂತ ಆ ಕಳ್ಳ ತೋರಿಸ್ಕೊಟ್ಟ ಪೊಲೀಸ್ ಅವ್ರಿಗೆ. ಇನ್ನ ಈತ ಕದ್ದಿರುವಂತ ಬೈಕ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಹೇಳಕ್ ಮುಂಚೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡಿ. ಫೋಟೋದಲ್ಲಿ ನೋಡ್ತಾ ಇದೀರಲ್ಲ, ಫೋಟೋದಲ್ಲಿ ನೋಡ್ತಿದ್ರೆ ಯಾವ್ದೋ ರಾಯಲ್ ಎನ್ಫೀಲ್ಡ್ ಶೋರೂಮ್ ಮುಂದೆ ಸಾಲಾಗಿ ನಿಲ್ಸಿರ್ಬೇಕು ಮಾರಕ್ಕೆ ಅನ್ಕೊಬಹುದು. ಶೋರೂಮ್ ಮುಂದೆನೂ ಕೂಡ ಎಷ್ಟು ನೀಟಾಗಿ ನಿಲ್ಸಲ್ಲ, ಅಷ್ಟು ನೀಟಾಗಿ ಈ ಕಳ್ಳ ಕದ್ದಿರೋಂಥ ಅಷ್ಟು ವೆಹಿಕಲ್ಸ್ಗಳನ್ನ ಎತ್ತಾಕೊಂಡ್ ಬಂದು ನೀಟಾಗಿ ಒಂದು ಗ್ರೌಂಡಲ್ಲಿ ನಿಲ್ಲಿಸಿ ಒಂದು ಫೋಟೋ ತೆಗೆದಿದ್ದಾರೆ KR ಪುರಂ ಠಾಣೆಯ ಪೊಲೀಸರು. ಅಲ್ಲಿ ಎಷ್ಟು ಗಾಡಿಗಳಿದೆ ಗೊತ್ತಾ? ಸುಮಾರು 82 ಗಾಡಿಗಳಿದೆ. ಆ 82 ಗಾಡಿಯನ್ನ ಕದ್ದಿರುವಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಡಿ ಪ್ರಸಾದ್ ಬಾಬು ಅಂತೇಳಿ 32 ವರ್ಷ. ಇದೇ ಖತರ್ನಾಕ್ ಕಳ್ಳ ಇಷ್ಟು ಬೈಕ್ಗಳನ್ನ ಒಬ್ನೇ ಕದ್ದಿದ್ದಾನೆ. ಈತ ನಮ್ಮ ಕರ್ನಾಟಕದವರಲ್ಲ, ಚಿತ್ತೂರಿನ ಆಂಧ್ರ ಪ್ರದೇಶದವನು. ಅಲ್ಲಿಂದ ಬಂದು ಇಲ್ಲಿ, ಅದರಲ್ಲೂ ಕೂಡ KR ಪುರಂ ಲಿಮಿಟ್ಸ್ ಅಲ್ಲೇ ಜಾಸ್ತಿ ಬೈಕ್ಗಳನ್ನ ಕಳ್ತನ ಮಾಡ್ತಾ ಇದ್ದ. KR ಪುರಂ ಸ್ಟೇಷನ್ ಅಲ್ಲೇ 21 ಕೇಸ್ಗಳು ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು ವಿವಿಧ ಠಾಣೆಗಳು 48 ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು. ಆದ್ರೆ ಈತ ಯಾವ ಠಾಣೆಯ ಪೊಲೀಸರಿಗೂ ಸಿಕ್ಕಿರಲಿಲ್ಲ. ಆದ್ರೆ KR ಪುರಂ ಠಾಣೆಯ ಪೊಲೀಸರು ಇತ್ತೀಚೆಗೆ ಗಾಯತ್ರಿ ಲೇಔಟ್ ಏನಿದೆ, KR ಪುರಂ ಲಿಮಿಟ್ಸ್ ಬರುವಂತ ಗಾಯತ್ರಿ ಲೇಔಟ್ ಅಲ್ಲಿ ಒಂದು ಪಲ್ಸರ್ ಬೈಕ್ ಕಳ್ತನ ಆಗಿತ್ತು. ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅದರಲ್ಲೂ ಕೂಡ ಇವ್ರ ಸ್ಟೇಷನ್ ಅಲ್ಲಿ 21 ಪ್ರಕರಣ ದಾಖಲಾಗಿತ್ತಲ್ಲ, ಹೆಗಾರು ಮಾಡಿ ಹಿಡಿಲೇಬೇಕು ಅಂತೇಳಿ ಹರಸಾಹಸ ಪಟ್ಟು ಈ ಡಿ ಪ್ರಸಾದ್ ಬಾಬುರನ್ನ ಹಿಡಿದಾಕಿದ್ದಾರೆ. ಹಿಡಿದ್ಮೇಲೆ ಗೊತ್ತಾಯ್ತು ಈತ ಎಷ್ಟು ಬೈಕ್ಗಳನ್ನ ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು. ಇವ್ರು ಅನ್ಕೊಂಡಿದ್ರು ಇವ್ರ ಸ್ಟೇಷನ್ ಅಲ್ಲಿ 21 ಆಗಿತ್ತಲ್ಲ ಅಷ್ಟೇ ಇರಬೇಕು ಅಂತ ಹೇಳಿ. ಅದಾದ್ಮೇಲೆ ಗೊತ್ತಾಯ್ತು ಈತನ ಮೇಲೆ 48 ಪ್ರಕರಣಗಳಿತ್ತು ಅಂತ ಅಂದ್ಬಿಟ್ಟು. ಈತ ಕದ್ದಿರುವಂತ ವೆಹಿಕಲ್ಗಳ ಸಂಖ್ಯೆ ಯಾವ್ಯಾವ ಕಂಪ್ನಿದು ಅಂತ ನೋಡೋಣ. ನಾನು ಯಾಕೆ ರಾಯಲ್ ಎನ್ಫೀಲ್ಡ್ ಪಲ್ಸರ್ನ ಎಕ್ಸಾಂಪಲ್ ಕೊಟ್ಟೆ ಅಂತಂದ್ರೆ, ಈತ ಕದ್ದಿರುವಂತಹ ವೆಹಿಕಲ್ ಅಲ್ಲಿ ಅತಿ ಹೆಚ್ಚು ಅಂತಂದ್ರೆ ಅದು ಪಲ್ಸರ್. 23 ಪಲ್ಸರ್ ಬೈಕ್ಗಳನ್ನ ಕದ್ದಿದ್ರೆ, ಮುಂದೆ ಲೈನಲ್ಲಿ ನಿಂತಿದೆ ನೋಡಿ 16 ರಾಯಲ್ ಎನ್ಫೀಲ್ಡ್ ಬೈಕ್ಗಳು. ಅದು ಕೂಡ ಎಲ್ಲ ಹೊಸ ಬೈಕ್ಗಳೇ ರೀ. ಆ ಥರ ಹೊಸ ಬೈಕ್ಗಳನ್ನ ಮೋಸ್ಟ್ಲಿ ಅವರೊಂದು 2 ತಿಂಗಳು 3 ತಿಂಗಳು ಓಡಿಸಿದಾರೋ ಇಲ್ಲೋ ಗೊತ್ತಿಲ್ಲ. ಅಂಥ ಬೈಕ್ಗಳ ಮೇಲೆ ಈ ಖತರ್ನಾಕ್ ಕಳ್ಳ
ಯಾರು ಪ್ರಸಾದ್ ಬಾಬು ಕಣ್ಣು ಹಾಕಿ ಆ ವೆಹಿಕಲ್ಸ್ಗಳೆಲ್ಲ ಕದ್ದಿದ್ದಾರೆ. ಇನ್ನ ರಾಯಲ್ ಎನ್ಫೀಲ್ಡ್ 16, ಪಲ್ಸರ್ 23, ಆಕ್ಸಿಸ್ ಏನಿದೆ ಸುಜುಕಿ ಆಕ್ಸಿಸ್ 36 ಆಕ್ಸಿಸ್ ಬೈಕ್ಗಳು ಕದ್ದಿದ್ದಾನೆ. ಅವು ನೋಡಕ್ ಸೂಪರ್ ಆಗಿ ಹೊಸ ಗಾಡಿಗಳ ತರನೇ ಇದೆ. ಇನ್ನು 6 ಸ್ಪೆಂಡರ್, 1 ಬಜಾಜ್ ಸಿಟಿ ಒಂದು ಸ್ಕೂಟರ್ನ ಕೂಡ, ಅದರಲ್ಲಿ ಇದೊಂದೇ ರೇಟ್ ಕಡಿಮೆ ಅನ್ಸುತ್ತೆ, ಇನ್ನೆಲ್ಲ ಜಾಸ್ತಿ ರೇಟ್ ಇರೋ ಅಂತವೇನೆ. ಈಗ ಸ್ಪೆಂಡರ್ 90,000 1 ಲಕ್ಷ ಇದೆ, ಆಕ್ಸಿಸ್ ಕೂಡ 1.25 ಲಕ್ಷ ಇದೆ, ಪಲ್ಸರು ರಾಯಲ್ ಎನ್ಫೀಲ್ಡ್ 2 ಲ್ಯಾಕ್ ಮೇಲೆ ಹೋಗುತ್ತೆ. ಈ ಬಜಾಜ್ ಸಿಟಿ ಮಾತ್ರ ಒಂದು 60-70,000 ರೂಪಾಯಿ ಇರಬೇಕು ಅನ್ಸುತ್ತೆ. ಸೊ ಇಷ್ಟು ವೆಹಿಕಲ್ಸ್ಗಳನ್ನ ಈತ ಕದ್ದಿದ್ದಾನೆ. ಹೇಗೋ ಪೊಲೀಸರು ಹರಸಾಹಸವನ್ನ ಪಟ್ಟು ತಮ್ಮ ಚಾಣಾಕ್ಷತೆ ಎಲ್ಲಾನು ಕೂಡ ಉಪಯೋಗಿಸಿ ಈತನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನಿಂದ ಈಗ ಆಲ್ರೆಡಿ 82 ವಾಹನಗಳನ್ನ ತೆಗೆದುಕೊಂಡಿದ್ದಾರೆ. ಯಾರ್ಯಾರು ತಲುಪಿಸ್ಬೇಕಲ್ಲ ಆ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದರಲ್ಲಿ ವೈಟ್ ಫೀಲ್ಡ್ DCP ಶಿವಕುಮಾರ್ ಗುಣಾರೆ, ACP ರೀನಾ ಸುವರ್ಣ ಇವರ ಒಂದು ಮಾರ್ಗದರ್ಶನದಲ್ಲಿ KR ಪುರಂನ ಇನ್ಸ್ಪೆಕ್ಟರ್ ರಾಮಮೂರ್ತಿ, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಗೌಡ, ಮಹೇಶ್ ಇವರೆಲ್ಲ ಸೇರ್ಕೊಂಡು ಕಾರ್ಯಾಚರಣೆಯನ್ನ ಮಾಡಿ ಈತನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಸುಮಾರು 48 ಕೇಸ್ಗಳು, ಪ್ರಕರಣಗಳು ಸಾಲ್ವ್ ಆದಂತಾಗಿದೆ. ಅವನ್ನೆಲ್ಲವೂ ಕೂಡ ಸುರಕ್ಷಿತವಾಗಿ ಅವ್ರಿಗೆ ತಲುಪಿಸಿದ್ರೆ ಅವ್ರಿಗೆ ಆ ಬೈಕ್ ಕಳ್ಕೊಂಡಿರೋರಿಗೆ ಆಲ್ಮೋಸ್ಟ್ ಈ ವೆಹಿಕಲ್ಸ್ ಅದರಲ್ಲೂ ಬೈಕ್ ಕಳ್ಕೊಂತಾರಲ್ಲ ಆಲ್ಮೋಸ್ಟ್ ಸಿಗಲ್ಲ, ಮೊಬೈಲು ಬೈಕ್ ಕಳ್ಕೊಂಡು ಸಿಗಲ್ಲ ಅಂತ ಡಿಸೈಡ್ ಆಗ್ಬಿಡ್ತಾರೆ. ಯಾಕಂದ್ರೆ ಕದ್ದಿರೋನ್ ಎಲ್ಲೋ ತಗೊಂಡೋಗಿ ಪಾರ್ಟ್ಸ್ ಎಲ್ಲ ಬಿಚ್ಚಿ ಮಾರ್ಬಿಟ್ಟಿರ್ತಾರೆ ಅಂತೇಳಿ ಇವರು ತುಂಬಾ ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ಒಳ್ಳೊಳ್ಳೆ ವೆಹಿಕಲ್ಸ್ಗಳಲ್ವಾ, ಪೊಲೀಸರಿಗಂತೂ ತುಂಬಾನೇ ಅವರು ಕೃತಜ್ಞತೆನ ಸಲ್ಲಿಸ್ತಾ ಇರ್ತಾರೆ, ಅದರಲ್ಲಿ ನೋ ಡೌಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ವಿಚಾರನ ನಾವು ಮಾತಾಡೋಣ. ಯಾಕೆ ಇದು ಒಂದು ಚಿಕ್ಕ ಸ್ಟೋರಿನ ಯಾಕೆ ನಾವು ದೊಡ್ಡದಾಗಿ ಹೇಳ್ತಿದೀವಿ ನೀವು ಅನ್ಕೊಬೋದು. ಯಾಕಂದ್ರೆ ಎಲ್ಲ ಕಡೆ ಬೈಕ್ ಕಳ್ತನ ಆಗ್ತಿರುತ್ತೆ ಅಂತ ನೋಡಿ. ಕಳ್ಳರಂತೂ ಇಲ್ಲಿಗೆ ಮುಗಿಯಲ್ಲ. ಈ ಕಳ್ಳ ಅರೆಸ್ಟ್ ಆದ್ರೆ ಇನ್ನೊಬ್ಬ ಕಳ್ಳ ಉಟ್ಕೊಂತಾನೆ, ಅಥವಾ ಇವನೇ ಹೊರಗಡೆ ಬಂದ್ಮೇಲೆ ಶುರು ಮಾಡ್ತಾನೆ ಅನ್ಕೊಳ್ಳಿ. ಇಲ್ಲಿ ನಾವೇನ್ ಮುಂಜಾಗ್ರತೆನ ವಹಿಸ್ಬೇಕು ಅನ್ನುವಂಥದ್ದು. ಇಲ್ಲಿ ನಾವೇನ್ ಮಾಡ್ತೀವಿ, ಈಗ ಎಕ್ಸಾಂಪಲ್ GT ಮಾಲ್ ನಮ್ಮ ಆಫೀಸ್ ಇದೆ, ಮಾಗಡಿ ರೋಡ್ GT ಮಾಲ್ ಅಲ್ಲಿ. ಇಲ್ಲಿಗೆ ಬರುವಂಥವ್ರು ಸಾಕಷ್ಟು ಜನ ಏನ್ ಮಾಡ್ತಾರೆ, ಪೇ ಅಂಡ್ ಪಾರ್ಕ್ ಇರುತ್ತೆ ಕೆಳಗಡೆ, ದುಡ್ಡು ಕೊಡ್ಬೇಕಲ್ಲ 30-40 ರೂಪಾಯಿ ಅಂತೇಳಿ ರೋಡ್ ಸೈಡಲ್ಲಿ ಎಲ್ಲ ನಿಲ್ಸ್ಬಿಟ್ಟು ಪಕ್ಕದಲ್ಲಿ ಪ್ರಸನ್ನ ಥಿಯೇಟ್ರಿಗೋ ಇಲ್ಲ ಶಾಪಿಂಗ್ಗೋ ಬಂದ್ಬಿಡ್ತಾರೆ. ಅಲ್ಲಿ ಯಾವುದೇ ಸುರಕ್ಷತೆ ಇರಲ್ಲ. ಅಂತ ಜಾಗಗಳನ್ನ ನೋಡ್ಕೊಂಡು ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಲಾಟಲ್ಲಿ ನಿಲ್ಸಿರ್ತಾರಲ್ಲ ಬೈಕ್ಗಳನ್ನ, ಯಾವುದೋ ಒಂದು ಬೈಕ್ನ ಈಸಿಯಾಗಿ ಕದ್ದು ಹೋಗ್ಬಿಡ್ತಾರೆ. ನೀವು 20-30 ರೂಪಾಯಿ ಮಕ ನೋಡ್ಕೊಳಕ್ ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಬೈಕ್ನ ಕಳ್ಕೊಂಡ್ಬಿಡ್ತೀರಾ. ಸಿಕ್ಕಿದ್ರೆ ಸಂತೋಷ, ಸಿಗ್ಲಿಲ್ಲ ಅಂತಂದ್ರೆ ಅದಕ್ಕೇನೆ ಆದಷ್ಟು ಪಾರ್ಕಿಂಗ್ ಇರುವಂಥ ಕಡೆ, ಅಂದರೆ ಪೇ ಆ್ಯಂಡ್ ಪಾರ್ಕು ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, CC ಕ್ಯಾಮ್ರಾ ಇರುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತಾರೆ ಪಾರ್ಕಿಂಗ್ ಸ್ಟಾಫ್ಗಳು. ಹೀಗಾಗಿ ಅಂಥ ಕಡೆ ನಿಲ್ಲಿಸಿ. ಪಾರ್ಕಿಂಗೇ ಇಲ್ಲ ವ್ಯವಸ್ಥೆ ಅನ್ನೋವಂಥ ಕಡೆ ಆದಷ್ಟು ಒಂದು ಸ್ವಲ್ಪ CCTV ಕ್ಯಾಮ್ರಾ ಇರೋವಂಥ ಕಡೆ ನಿಲ್ಲಿಸುವಂಥದ್ದು ಒಳ್ಳೆಯದು. ಜೊತೆಗೆ ಇನ್ನು ಕಂಪ್ನಿಗಳ ವಿಚಾರಕ್ಕೆ ಬಂದರೆ ಇಷ್ಟು ಈಸಿಯಾಗಿ, ಯಾಕೆಂದರೆ ಈತ ಮಾಡಿರುವಂಥದ್ದು ಇದೆಲ್ಲ ಇದಕ್ಕಿಂತ ಇನ್ನೂ ಸ್ಮಾರ್ಟಾಗಿ ಲಾಕ್ಗಳನ್ನ ಓಪನ್ ಮಾಡೋವಂಥವ್ರು ಇದ್ದಾರೆ, ನಾವು ಕೂಡ ನೋಡಿದ್ದೀವಿ ಅದನ್ನೆಲ್ಲವೂ ಕೂಡ. ಇಷ್ಟು ಈಸಿಯಾಗಿ ಒಂದು ಹ್ಯಾಂಡಲ್ ಲಾಕ್ನ ಮುರಿಬೋದು, ಇಷ್ಟು ಈಸಿಯಾಗಿ ವೈರ್ನ ಕಟ್ ಮಾಡಿ ಕನೆಕ್ಷನ್ ಕೊಟ್ಟು ಡೈರೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದಲ್ಲ. ಕಂಪ್ನಿಗಳವರು ಕೂಡ ಅಷ್ಟೇ. ಅದರಲ್ಲೂ ಈಗ ರಾಯಲ್ ಎನ್ಫೀಲ್ಡು, ಪಲ್ಸರ್ ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ, 2 ಲಕ್ಷ 3 ಲಕ್ಷ ದುಡ್ಡನ್ನು ತೆಗೆದುಕೊಳ್ತಿರಲ್ಲ. ಆದಷ್ಟು ಇದನ್ನ ಕಳ್ಳರು ಅಷ್ಟು ಈಸಿಯಾಗಿ ಆ ಲಾಕನ್ನು ಓಪನ್ ಮಾಡದಿರೋ ರೀತಿಯಲ್ಲಿ ಆ ಲಾಕ್ನ ಸಿಸ್ಟಮ್ ಒಳಭಾಗದೆಲ್ಲರೂ ಕೂಡ ಇಡಿಸುವಂಥದ್ದು, ಅಥವಾ ಆ ವೈರು ಈಸಿಯಾಗಿ ಆಚೆ ಕಾಣುತ್ತಲ್ಲ ಸ್ಟಾರ್ಟ್ ಮಾಡುವಂಥ ವೈರು, ಅದನ್ನೆಲ್ಲರೂ ಒಳಗಡೆ ಬರುವಂಥ ರೀತಿಯಲ್ಲಿ ಕಳ್ಳರು ಅಷ್ಟು ಈಸಿಯಾಗಿ ಅದನ್ನು ಮುಟ್ಟಬಾರ್ದು. ಆ ರೀತಿಯಾಗಿ ಏನಾದ್ರು ಒಂದು ಮುಂಬರುವಂಥ ದಿನಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಅಟ್ಲೀಸ್ಟ್ ಈ ಕಳ್ಳರು ಅಷ್ಟು ಈಸಿಯಾಗಿ ಕದಿಯುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಇದರಲ್ಲಿ ಕಂಪ್ನಿಯವರು ಒಂದಷ್ಟು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಬೈಕನ್ನು ಹೊಂದಿರುವಂಥ ನೀವು ಕೂಡ ಒಂದಷ್ಟು ಎಚ್ಚೆತ್ಕೊಳ್ಬೇಕು. ಪೊಲೀಸರು ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಕಳ್ಳರುಗಳು ಸಿಗಲ್ಲ, ಸಿಕ್ಕಿದ್ರೂ ಏನಾಗ್ತಾರೆ, ವೆಹಿಕಲ್ಸ್ಗಳನ್ನ ಎಲ್ಲೋ ಮಾರ್ಬಿಟ್ಟಿರ್ತಾರೆ, ಎಲ್ಲ ಪಾರ್ಟ್ಸ್ಗಳನ್ನ ಬಿಚ್ಚಿ ಮಾರ್ಬಿಟ್ಟಿರ್ತಾರೆ. ಹೀಗಾಗಿ ಎಲ್ಲೋ ಸಿಗುವಂಥ ಕೇಸ್ಗಳು ತುಂಬ ಪ್ರಾಮಾಣಿಕವಾಗಿ ಈ ಥರ ಕಾರ್ಯಾಚರಣೆ ಮಾಡಿದಾಗ ಅಷ್ಟೇ ಸಿಗುವಂಥದ್ದು. ಈತ ಅರೆಸ್ಟ್ ಮಾಡಿ ಜೊತೆಗೆ ಆತನ ಎಲ್ಲೆಲ್ಲಿ ಕೊಟ್ಟಿದ್ನಲ್ಲ ಬೈಕ್ಗಳನ್ನ ಎಲ್ಲ ಕಡೆ ಹೋಗಿ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಬೈಕ್ಗಳು ಸಿಕ್ಕಿರುವಂಥದ್ದು. ಈ ಒಂದು ಇವರ KR ಪುರಂ ಠಾಣೆಯ ಪೊಲೀಸರ ಒಂದು ಕೆಲಸಕ್ಕೆ ನಾವು ಕೂಡ ಒಂದು ಅಭಿನಂದನೆ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಏನಾದ್ರು ನಿಮ್ಮ ಬೈಕ್ಗಳನ್ನ ಕಳ್ಕೊಂಡು ಸಿಕ್ಕಿಲ್ಲ, ಅಥವಾ ಇದರಲ್ಲಿ ಯಾವ್ದಾದ್ರು ನಿಮ್ಮ ಬೈಕ್ ಇದ್ರೂ ಇತ್ತನೋ ಗೊತ್ತಿಲ್ಲ ಕಳೆದೋಗಿರೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.